ಶಿವಮೊಗ್ಗ ಜಿಲ್ಲೆಯ ಸಾಗರದ ಗಾಂಧಿ ಮೈದಾನದಲ್ಲಿ ರೋಟರಿ ಕ್ಲಬ್ ಇನ್ನರ್ ವೀಲ್ ಯುನಿಕ್ ರೈತ ಉತ್ಪಾದಕರ ಸಂಘ ಹಾಗೂ ಕುಂದಾಪುರದ ಬೆನಕ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಹಲಸು ಮತ್ತು ಮಾವಿನ ಹಣ್ಣುಗಳ ಮೇಳ ಆಯೋಜಿಸಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ರೋಟರಿ ಸಂಸ್ಥೆಯ ಶಿವಪ್ಪ, ಪದ್ಮ ರಾಜೀವ್, ಭವಾನಿ ಗೌತಮ್, ಶಶಿಕಲಾ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು. ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಜನರು ಮೇಳಕ್ಕೆ ಆಗಮಿಸಿ ಹಲಸು ಹಾಗೂ ಮಾವಿನ ವಿವಿಧ ಖಾದ್ಯಗಳನ್ನು ಸವಿಯುತ್ತಿದ್ದಾರೆ. ಹಲಸಿನ ಹಣ್ಣಿನ ಮಾರಾಟದ ಜೊತೆಗೆ ಬಿಸಿ ಬಿಸಿಯಾದ ಹಲಸಿನ ಜಿಲೇಬಿ, ಬೋಂಡಾ, ಕಬಾಬ್, ಹೋಳಿಗೆ ಹಾಗೂ ಮಾವಿನ ಹಣ್ಣಿನ ವೈವಿಧ್ಯಮಯ ಖಾದ್ಯಗಳು ಜನರನ್ನು ಆಕರ್ಷಿಸುತ್ತಿವೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿರುವ ನುರಿತ ಬಾಣಸಿಗರು ಸ್ಥಳದಲ್ಲೇ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಗ್ರಾಹಕರಿಗೆ ಉಣಬಡಿಸುತ್ತಿದ್ದಾರೆ. ಮೇಳದಲ್ಲಿ ಕೇವಲ ಹಣ್ಣುಗಳಷ್ಟೇ ಅಲ್ಲದೆ ವಿವಿಧ ತಳಿಯ ಹಲಸು, ಮಾವು, ಗುಲಾಬಿ ಸೇರಿದಂತೆ ಹೂವು ಹಾಗೂ ಹಣ್ಣಿನ ಸಸಿಗಳ ಪ್ರದರ್ಶನ ಮತ್ತು ಮಾರಾಟ ಭರದಿಂದ ಸಾಗಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರುವ ಮಹಿಳೆಯರು ತಯಾರಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನವೂ ಇಲ್ಲಿದೆ. ಕರಕುಶಲ ವಸ್ತುಗಳು, ಟೆರಾಕೋಟಾ ಆಭರಣಗಳು, ಪುಸ್ತಕಗಳು, ಇಳಕಲ್ ಹಾಗೂ ಮೈಸೂರು ಸಿಲ್ಕ್ ಸೀರೆಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ. ನಿಜವಾದ ಹಲಸಿನ ಬೆಳೆಗಾರರಿಗೆ ಪ್ರಸನ್ನ ಕೆರಕೈ, ಇಂತಹ ಮೇಳಗಳು ಮಾವು ಹಾಗೂ ಹಲಸು ಬೆಳೆಗಾರರಿಗೆ ಅತ್ಯಂತ ಸಹಕಾರಿಯಾಗಿದೆ. ಹಲಸನ್ನು ಕೇವಲ ಹಣ್ಣಾಗಿ ಬಳಸದೆ ಬಹುಮುಖಿಯಾಗಿ ಹೇಗೆ ಬಳಸಬಹುದು ಎಂಬುದನ್ನು ತೋರಿಸಲು ಇಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ ಎಂದು ತಿಳಿಸಿದರು. ನಾನಾ ತರದ ಖಾದ್ಯಗಳನ್ನು ಪರಿಚಯಿಸುವ ಅತ್ಯಂತ ರೈತರ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ. ಈ ಥರದ ಮೇಳಗಳು ನಡೀಬೇಕು. ರೋಟರಿ ಇನ್ನರ್ ವೀಲ್ ಕ್ಲಬ್ ಸದಸ್ಯೆ ಪೂರ್ಣಿಮಾ, ವರ್ಷದಿಂದ ವರ್ಷಕ್ಕೆ ಸಾಗರದಲ್ಲಿ ಹಲಸಿನ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಫಾಸ್ಟ್ ಫುಡ್ ಜಗತ್ತಿನಲ್ಲಿ ದೇಶೀಯ ಆಹಾರದ ಮಹತ್ವವನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ ಎಂದರು. ಹೊಸ ಹೊಸ ತಳಿಗಳೆಲ್ಲ ಇದೆ, ಅದರದ್ದು ಪರಿಚಯನೂ ನಿಮ್ಗೆ ಆಗತ್ತೆ. ಆ ಥರ ಹೊರಗಿನ ಜನ ಬಂದು ಇದ್ರ ಪ್ರಯೋಜನ ತಗೊಂಡು ನಮಗೂ ಸಹಕಾರ ನೀಡಿ. ಯುನಿಕ್ ರೈತ ಉತ್ಪಾದಕರ ಸಹಕಾರಿ ಸಂಘದ ಕಾರ್ಯದರ್ಶಿ ನಾಗರಾಜ್, ಈ ಮೇಳದ ಮೂಲಕ ರೈತರು ಮತ್ತು ಗ್ರಾಹಕರನ್ನು ನೇರವಾಗಿ ಜೋಡಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಅದರ ಜೊತೆಗೆ ಹೂವಿನ ಗಿಡ, ಮತ್ತೆ ಮಾವಿನ ಗಿಡ, ಹಲಸಿನ ಗಿಡ, ಹಣ್ಣಿನ ಗಿಡಗಳು, ಕರಕುಶಲ ವಸ್ತುಗಳು, ಮತ್ತೆ ಬಟ್ಟೆ ಅಂಗಡಿ, ಈ ಥರ ಎಲ್ಲದಕ್ಕೂ ನಾವು ಸ್ವದೇಶಿ ಉತ್ಪನ್ನಗಳಿಗೆ ಸಪೋರ್ಟ್ ಆಗೋ ಥರ ನಾವು ಒಂದು ಮೇಳವನ್ನು ಮಾಡ್ತಾ ಇದ್ದೀವಿ. ಗ್ರಾಹಕರಾದ ಸುಷ್ಮಿತಾ, ಮಳೆ ಬೀಳುತ್ತಿರುವ ಇಂತಹ ಸುಂದರ ವಾತಾವರಣದಲ್ಲಿ ಈ ಮೇಳಕ್ಕೆ ಬಂದಿರುವುದು ಮನಸ್ಸಿಗೆ ಸಂತೋಷ ನೀಡಿದೆ. ದೇಶೀಯ ಆಹಾರಗಳ ಮಹತ್ವವನ್ನು ತಿಳಿಸಿಕೊಡುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಲಸಿನ ಮೇಳಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿರುವ ಜಿಲೇಬಿ ಹಾಗೂ ಕಬಾಬು ಹಾಗೆ ದೋಸೆಗಳನ್ನು ಇನ್ನಿತರ ತಿನಿಸುಗಳನ್ನು ಮಾಡಿದ್ದಾರೆ. ಇಂತಹ ಹಲಸಿನ ಮೇಳಗಳಿಂದ ನಮ್ಮ ಮಲೆನಾಡು ಹಲಸಿನ ಹಣ್ಣಿಗೆ ಬೆಲೆ ಬರಬೇಕು.